ನಾನು ಎಲ್ಲೆಡೆಗೆ ಹೋದದ್ದು ಅವ್ರು ಮೊಬೈಲ್ ಆಫ್ ಮಾಡಿದ್ದಕ್ಕೆ. ಯಾಕಂದ್ರೆ ನನ್ನ ಗಂಡ ನನ್ನ ಮೊಬೈಲ್ ಆಫ್ ಮಾಡಿ ನನಗೆ ಟೆನ್ಷನ್ ಆಗಿ ನಾನು ಹೋದದ್ದು 2 ಡೇಸ್ ಮೊಬೈಲ್ ಆಫ್ ಉಂಟಂತ ಹೇಳಿ. ಅಲ್ಲಿ ಹೋದಾಗ ಅವರು ಸ್ವಿಚ್ ಆಫ್ ಮಾಡಿದ್ದು ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗಿದೆ, ನನಗೆ ವಿಷಯ ಆಮೇಲೆ ಹೇಳ್ತೇನೆ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ತಾಯಿ ಇದ್ರದಿಂದ ಅವ್ರ ತಾಯಿ ಹೇಳಿದರು, ನನಗೆ ನೀವು ಇಷ್ಟ ಇಲ್ಲ, ನೀನು ಅವನಿಗೆ ವಿಚ್ಛೇದನ ಕೊಡಬೇಕು ಹಾಗೆ ಹೀಗೆ ಅಂತ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನನಗೆ ಅವರ ಮಾತು ಅಲ್ಲಿಗೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕಂದರೆ ಹೇಳಿ ಮಾತುಕತೆ ಎಲ್ಲ ಮಾಡಿ ಹೋಗಿದವರು ಸಡನ್ನಾಗಿ ನಾನು ಅಲ್ಲಿ ಹೋದಾಗ ಈ ಮಾತನ್ನು ಹೇಳೋಕ್ಕೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಾನು ಆವಾಗಲೇ ಕೇಳಿ, ನೀವು ಮದುವೆ ಎಲ್ಲ ಆಗಿ ನಾವು ಒಟ್ಟಿಗಿದ್ದೇವೆ, ಇವಾಗ ರಿಜಿಸ್ಟರ್ ಆಗಿದೆ, ನಿಮಗೆ ಸಹ ಅವ್ನು ಹೇಳಿದ್ದಾರೆ ಇದನ್ನೆಲ್ಲ ರಿಜಿಸ್ಟರ್ ಆಗಿದ್ದೇವೆ ನಾವು ಅಂತ, ಇವಾಗ ನೀವು ಹೀಗೆ ಹೇಳ್ತೀರ ಅಂತ ಹೇಳೋಕ್ಕೆ ಅವ್ರು ನನಗೆ ಬ್ಯಾಡ್ ಆಗಿ ಕೆಲವು ವರ್ಡ್ಸಿಂದ ಬೈದರು. ಅದು ಅವ್ರ ಹುಡುಗಿಯಾಗಿ ನನಗೆ ಹಾಗೆ ಅವರು ಸಹ ಒಂದು ಹೆಂಗಸಾಗಿ ನನಗೆ ಆ ರೀತಿ ಶಬ್ದ ಹೇಳಿ ನನಗೆ ತುಂಬ ಬೇಜಾರಾಯಿತು. ನಾನು ಅವಾಗ ಹೇಳಿ, ನೀವು ಸಹ ಒಂದು ಹುಡುಗಿಯಾಗಿ ನನಗೆ ಈ ರೀತಿಯ ಶಬ್ದ ಹೇಳಬಾರ್ದಿತ್ತು, ನನಗೆ ತುಂಬ ಹರ್ಟ್ ಆಯಿತು ಅಂತೇಳಿ ನಾನು ಜೋರು ಕೂಗಿ ಅಲ್ಲಿ ಹತ್ತಿದ್ದೇನೆ. ಆವಾಗ ಇವಾಗ ಸುದೀಪ್ ಬಂದು, ಇಲ್ಲಮ್ಮ ಈ ಟೈಮಲ್ಲಿ ಅವ್ರಿಗೆ ಹೀಗೆಲ್ಲ ಹೇಳಬೇಡ, ಅವಳು ಟೆನ್ಷನಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ, ಸೊ ಬೇಡ ಇವಾಗ ಅವಳು ಕೂತ್ಕೊಳ್ಳಿ ಗಾಡಿಯಲ್ಲಿ, ನಾನು ಬಿಡ್ತೇನೆ ಅವಳನ್ನು ಅಂತ ಹೇಳಿ ಗಾಡಿಯಲ್ಲಿ ಕೂರಿಸ್ಲಿಕ್ಕೆ ಹೇಳಿ ಹೋಗಿದ್ದಾರೆ. ಆಗ ಅವ್ರ ತಾಯಿ ಹೇಳಿ, ಅವಳು ಬರೋದಾದ್ರೆ ನಾನು ನಿನ್ನ ಜೊತೆ ಗಾಡಿಯಲ್ಲಿ ಬರೋದಿಲ್ಲ ಅಂತೇಳಿ ಅಲ್ಲಿ ನನಗೆ ಮತ್ತೆ ಕಿರಿಕಿರಿ ಮಾಡಿದರು. ನಾನು ಹೇಳಿ, ಆಗ ನಾನು ಸ್ಕೂಟಿಯಲ್ಲೇ ಹೋಗ್ತೇನೆ ಅಂತೇಳಿ ನಾನು ಸ್ಕೂಟಿ ಎಲ್ಲ ಚಾಲು ಮಾಡಿದ್ದೇನೆ. ಚಾಲು ಮಾಡಿ ಸ್ವಲ್ಪ ಮುಂದೆ ಬರುವಾಗ ಮತ್ತೆ ಬಂದು ನಿಲ್ಲಿಸಿ ಹೇಳಿದರು, ಇಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ನಿನ್ನನ್ನು ಅಂತ ಅಮ್ಮನ ಹತ್ರ ಹೇಳಿದರು.